ನನ್ ಜಾಣ್ತನನ ಇದಕ್ಕೆ ಹೇಳೋದು ಗುರಿ ತಪ್ಪದಿರೋ ಬುದ್ಧಿವಂತ ಅಂತ. ನಾನು ಆ ಬಾಲಶಿವನ ದಾರಿಗೆ ಅಡ್ಡಿ ಮಾಡ್ದೆ. ಅವನು ಪಾರ್ವತಿನ ತಲುಪೋದಕ್ಕೆ ತಡ ಆಯ್ತು. ಅವನಿಗೆ ಪಾರ್ವತಿ ಸಿಗೋದಿಲ್ಲ. ಜೊತೆಗೆ ನನ್ನ ಅಮರತ್ವ ನಾಶ ಆಗೋ ಸಂಕಷ್ಟನೂ ಉಳಿಯೋದಿಲ್ಲ. ನಿನ್ ಮಾತಿನ ಅರ್ಥ ಏನಂದ್ರೆ ನೀನ್ ಅವನು ಹೋಗೋದನ್ನ ತಡೆಯೋದ್ರಿಂದ ಬಾಲಶಿವ ಪಾರ್ವತಿ ಹತ್ರ ಹೋಗೋ ಅಷ್ಟರಲ್ಲಿ ಪಾರ್ವತಿ ಅಂತರ್ಧಾನ ಆಗಿರ್ತಾಳಂತನ? ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಮ್ಮ ನೀವು. ಅದೇ ನನ್ನ ಮಾತಿನ ಅರ್ಥ. ಮೂರ್ಖ ನೀನು ತಾರಕ, ಶತಮೂರ್ಖ. ನೀನ್ ಹೇಗನ್ಕೊಂಡೆ ನೀನ್ ಹೀಗ್ ಮಾಡೋದ್ರಿಂದ ಅವ್ರಿಬ್ಬರನ್ನ ದೂರ ಮಾಡಬಹುದು ಅಂತ, ಒಂದಾಗೋದನ್ನ ತಡಿಬಹುದು ಅಂತ? ಆ ಆದಿಶಕ್ತಿನ ಶಿವನಿಂದ ಅಷ್ಟು ಸುಲಭವಾಗಿ ದೂರ ಮಾಡಕ್ಕಾಗುತ್ತಾ? ಸತಿಯ ದಹನ ಆದ್ಮೇಲೆ ಪಾರ್ವತಿಯಾಗಿ ಇನ್ನೊಂದು ಜನ್ಮ ಎತ್ತಿ ಬಾಲಶಿವನ ಹತ್ರ ಬಂದಿದ್ದಾಳೆ. ತಾರಕ, ನೀನ್ ಮಾಡಿರೋ ಈ ಮಾಯೆ ಪರಿಣಾಮ ಇನ್ನೂ ಗೊತ್ತಾಗಿಲ್ಲ. ನಿಮ್ಮ ಮಾತಿನ ಅರ್ಥವೇನಮ್ಮ? ನನ್ಗನ್ಸೋ ಪ್ರಕಾರ ಪಾರ್ವತಿ ಅಂತರ್ಧಾನ ಆಗಿಲ್ಲ ಅಂದ್ರೆ ಇದು ಸಾಧ್ಯನೇ ಇಲ್ಲ. ಅಸಾಧ್ಯನೂ ಏನಲ್ವಲ್ಲ. ಅವರಿಬ್ರು ಸಂಬಂಧ ಜನ್ಮ ಜನ್ಮಾಂತರದ್ದು ಮಗನೆ. ಅದಕ್ಕೆ ಎಂತ ಪರಿಸ್ಥಿತಿಯಲ್ಲೂ ಅವ್ರ ಮೇಲೊಂದು ಕಣ್ಣಿಟ್ಟಿರು, ಪತ್ತೆ ಮಾಡು. ಅವರಿಬ್ರು ಭೇಟಿಯಾಗಿದ್ರೆ ಏನ್ ಮಾಡ್ತಿದ್ದಾರೆ ಅಂತ. ಗೆಳತಿ ಗೆಳತಿ ನೀವಿಲ್ಲಿಗೆ ಯಾಕೆ ಬಂದ್ರಿ ಗೆಳೆಯ? ನಿಮ್ಮನ್ನ ನಿಮ್ ಮನೆ ಕರ್ಕೊಂಡು ಹೋಗೋಕ್ ಬಂದೆ. ಬನ್ನಿ ಹೋಗೋಣ. ನನಗೆ ಯಾವ ಮನೇನೂ ಇಲ್ಲ ಗೆಳೆಯ. ನನ್ಗೆ ನಿಮ್ ದುಃಖ ಮತ್ತೆ ಸತ್ಯ ಎರಡರ ಪರಿಚಯನೂ ಇದೆ ಗೆಳತಿ. ನನ್ಗೆ ನನ್ನ ಅಪ್ಪ ಹೇಳಿದರೆ ಯಾವ ಕಥೆನ ನೀವು ನನಗ್ ಹೇಳಿದ್ರು ಅದು ನಿಮ್ದೇ ಕಥೆ ಅಂತ. ಹಿಂದಿನ ಜನ್ಮದಲ್ಲಿ ನೀವೇ ಸತಿಯಾಗಿದ್ರಿ, ಮತ್ತೆ ಈ ಜನ್ಮದಲ್ಲಿ ನಿಮ್ ಮಹಾದೇವ ನಿಮ್ಮಿಂದ ದೂರ ಆಗಿದ್ದಾರೆ. ಮತ್ತೆ ನೀವು ಅವರನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇದ್ದೀರಾ. ನಾನ್ ನಿಮಗ್ ಮಾತು ಕೊಡ್ತಾ ಇದ್ದೀನಿ. ನಾನ್ ನಿಮ್ಮ ಮಹಾದೇವನ ನಿಮ್ ಹತ್ರ ಕರ್ಕೊಂಡ್ ಬರೋ ಎಲ್ಲಾ ಪ್ರಯತ್ನ ಮಾಡ್ತೀನಿ ಗೆಳತಿ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಗೆಳತಿ. ಮಾತು, ನೀವು ನಿಮ್ಮ ಮಾತನ್ನ ನಡೆಸೋದಕ್ಕಾಗೋದಿಲ್ಲ. ಆದ್ರೆ ಯಾಕೆ ಗೆಳತಿ, ನಿಮ್ಗೆ ನಿಮ್ ಗೆಳೆಯನ್ ಮೇಲೆ ವಿಶ್ವಾಸ ಇಲ್ವಾ? ನಿಮ್ ಶಿವನ್ ಮೇಲೆ ನಂಬಿಕೆ ಇಲ್ವಾ? ಮಹಾದೇವ, ನನ್ನ ವಿಶ್ವಾಸ ನೀವೇ. ಆದ್ರೆ ನೀವೇ ನಿಮ್ಮಲ್ಲೇ ನಿಮ್ಮನ್ನ ಹುಡ್ಕೋ ಪ್ರಯತ್ನ ಹೇಗ್ ಮಾಡ್ತೀರಾ? ನೀವೇ ಸ್ವಯಂಭೂ ಆಗಿದ್ದು ಏನೂ ನೆನಪಿಲ್ಲ ಮಹಾದೇವ. ನನ್ನ ಎಲ್ಲ ಪ್ರಯತ್ನನೂ ವಿಫಲ ಆಗಿದೆ.
ನೀವು ನಿಮ್ ಗೆಳೆಯನ ಮೇಲೆ ವಿಶ್ವಾಸ ಇಡಿ. ನಿಮ್ ಪ್ರಯತ್ನ ಖಂಡಿತ ವ್ಯರ್ಥ ಆಗಲ್ಲ. ನೀವ್ ಕೊಟ್ಟ ಮಾತನ್ನ ನಾನು ನಂಬ್ತೀನಿ ಗೆಳೆಯ. ನಾನ್ ನಿಮ್ ಜೊತೆ ಮತ್ತೆ ಬರ್ಲೇಬೇಕು. ಇವತ್ತು ನಾನೊಬ್ನೇ ಬಂದಿಲ್ಲ, ನಿಮ್ ಸೇವಕ ನಂದಿ ಕೂಡ ಬಂದಿದ್ದಾರೆ. ಅವರಂತೂ ಅಳುನ ನಿಲ್ಲಿಸ್ಲೇ ಇಲ್ಲ. ಅವರು ಹೊರಗಡೆ ನಿಂತಿದ್ದಾರೆ. ಗೆಳೆಯ ನಂದಿ, ಮಾತೆ, ನೀವು ನಮ್ಮನ್ನ ಬಿಟ್ಟು ಅಮರ್ನಾಥ್ ಗುಹೆಗೆ ಯಾಕೆ ಬಂದ್ರಿ? ನಾವೆಲ್ಲ ನಿಮ್ಮನ್ನ ಎಷ್ಟು ಹುಡುಕಿದ್ವಿ. ಕೊನೆಗೆ ಪ್ರಭುಗಳೇ ನಿಮ್ಮನ್ನ ಹುಡುಕಿದ್ರು. ಬನ್ನಿ ಮಾತೆ, ನಮ್ ಜೊತೆ ಹೊರಟು ಬನ್ನಿ. ನಾವು ಪ್ರಭುಗಳ ಜೊತೆನೇ ಇದ್ದು ಅವರನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಮಾತೆ. ನನ್ನ ಗೆಳೆಯನೇ ಸ್ವತಃ ನನಗೋಸ್ಕರ ಇಲ್ಲಿಗೆ ಬಂದಿರುವಾಗ ನಾನು ಇವ್ರ ಜೊತೆ ಬರ್ಲೇಬೇಕು ಅಲ್ವಾ? ನಿಮಗೆ ಬಹಳ ಬಹಳ ಧನ್ಯವಾದ ಮಾತೆ. ಮಾತೆ, ನಿಮಗೆ ನೆನಪಿದೆಯಾ, ಇವತ್ತು ನೀವು ಮರಳಿ ಬರೋದಕ್ಕೆ ಬಹಳ ಶುಭ ಮತ್ತು ಪವಿತ್ರವಾದ ದಿನ. ಇವತ್ತು ಪಾಲ್ಗುಣಿ ಮಾಸದ ಹುಣ್ಣಿಮೆಯ ದಿನ, ಹೋಕುಳಿ ಹಬ್ಬದ ಪ್ರಾರಂಭ. ನಾನು ನಿಮ್ಮಿಬ್ಬರಲ್ಲೂ ಬೇಡ್ಕೊಳ್ತೀನಿ, ನಾವು ಕಾಶಿಗೆ ಹೋಗೋ ದಾರಿಯಲ್ಲೇ ಮನೆಗೆ ಹೋಗೋಣ. ನೀವು ಅನುಮತಿ ಕೊಡಿ ಮಾತೆ. ಮಾತಿ, ಈಗ ನೀವೇ ನಿರ್ಧಾರ ಮಾಡಿ. ನನ್ನ ಅಣ್ಣ ಅಮರ ಮಹಾನ್ ತುಂಬಾ ಬುದ್ಧಿವಂತನ ಅಥವಾ ಬುದ್ಧಿಹೀನನೋ? ಶಾಂತಳಾಗು ಅಜಾಮುಖಿ. ನಾನೀಗ ಯೋಚನೆ ಮಾಡಬೇಕು ಅವ್ರ ಮೇಲೆ ಹೇಗೆ ಕಣ್ಣಿಡೋದು ಅಂತ. ನೀವು ದೂರದರ್ಶಿ ಅಲ್ಲ ಅಣ್ಣ. ದೂರದರ್ಶಿ ಮೊದ್ಲೇ ಬಲೆ ಹಾಕಿ ಸಿದ್ಧ ಮಾಡಿರ್ತಾರೆ. ಆ ಕೆಲಸ ನಾನ್ ಮಾಡಿದ್ದೀನಿ. ಏನ್ ಮಾಡ್ದೆ ನೀನು? ನಾನು ತೋತಾಸುರನ್ನ ಮೊದಲೇ ಕಳಿಸಿದ್ದೆ ಅವ್ರ ಮೇಲೆ ದೃಷ್ಟಿ ಇಡೋದಕ್ಕೆ. ಏನು? ಹಾ, ಅವನು ಅವ್ರ ಮೇಲೆ ಕಣ್ಣಿಟ್ಟಿರ್ತಾನೆ, ಮತ್ತೆ ಅವರಿಬ್ರು ನನ್ ಕಣ್ ಮುಂದೆನೆ ಕಾಣಿಸ್ತಾರೆ. ಸರಿ ಹೇಳು, ನಿನ್ಗೇನ್ ಕಾಣಿಸ್ತಿದೆ ಅಂತ. ನನಗ್ ಕಾಣಿಸ್ತಿದೆ ಬಾಲಶಿವ ಪಾರ್ವತಿ ಮತ್ತೆ ನಂದಿ ಜೊತೆ ಕಾಡಲ್ಲಿ ಹೋಗ್ತಿದ್ದಾನೆ. ಎಲ್ಲಿ ಹೋಗ್ತಿದ್ದಾರೆ? ಕಾಶಿ. ಕಾಶಿ ಕಾಶಿಗ? ಗೆಳತಿ, ಕಾಶಿಗೆ ಹೋಗೋದು ನನಗೆ ಹೊಸ ಅನುಭವ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ಕೂ ಮೊದಲು ನಾನು ಅಲ್ಲಿಗೆ ಹೋಗೇ ಇಲ್ಲ. ಕಾಶಿ ನಗರ ಹೇಗಿರುತ್ತೆ ಗೆಳತಿ? ನನಗೆ ಕಾಶಿ ಬಗ್ಗೆ ಏನಾದರೂ ಹೇಳೋಕ್ಕಾಗತ್ತಾ?
ಮಹಾದೇವ, ನೀವು ನಿಮ್ಮ ಪ್ರೀತಿಯ ನಗರದ ಬಗ್ಗೆ ಕೇಳ್ತಿದ್ದೀರಾ. ಆ ಕಾಶಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅಂತ ನೀವು ನಿಮ್ಮ ತ್ರಿಶೂಲನೇ ಆಧಾರವಾಗಿಟ್ಟಿದ್ರಿ. ಹೇಳಿ ಗೆಳತಿ. ಕೈಲಾಸದ ನಂತರ ಕಾಶಿನೇ ನನ್ನ ಮತ್ತೆ ಮಹಾದೇವನ ಪ್ರೀತಿಯ ಜಾಗ. ಈ ಕಾರಣಕ್ಕಾಗಿ ಕಾಶಿ ಇಡೀ ಜಗತ್ತಿನಲ್ಲೇ ಬಹಳ ಪವಿತ್ರವಾದ ಸ್ಥಳ. ಸಮಸ್ತ ದೇವಿ ದೇವತೆಗಳು ಇಲ್ಲೇ ವಾಸ ಮಾಡ್ತಾರೆ. ಋಷಿ ಮುನಿಗಳಿಗಂತೂ ಇದು ಸ್ವರ್ಗಕ್ಕಿಂತ ಹೆಚ್ಚು. ಸಂಸಾರ ವಾಸಿಗಳಿಗಿದು ಮೋಕ್ಷದ ದ್ವಾರ ಪ್ರಭು. ಕಾಶಿ ಇಷ್ಟು ಪವಿತ್ರ ಮತ್ತೆ ಅಲೌಕಿಕ ಆದ್ರೆ ಬಹುಶಃ ನನ್ನ ಪ್ರಕಾರ ನಿಮ್ಗೆ ಮಹಾದೇವ ಅಲ್ಲೇ ಸಿಗ್ಬಹುದು. ಮಹಾದೇವ ನನ್ನ ಜೊತೆಗೆ ಇದ್ದಾರೆ ಗೆಳೆಯ. ಗೆಳತಿ, ನನ್ಗೆ ಅಮ್ಮನ ನೆನಪು ತುಂಬಾ ಆಗ್ತಾ ಇದೆ. ಒಂದ್ ವೇಳೆ ಕಾಶಿಗೆ ಹೋಗೋದನ್ನೇ ಬಿಟ್ಟು ಇವರು ಸತಿ ಅನಸೂಯ ಹತ್ರ ಹೋಗ್ತಾರೋ ಹೇಗೆ? ಅಮ್ಮ ಜೊತೆಲಿದ್ರೆ ತುಂಬಾ ಸಮಾಧಾನ ಆಗತ್ತೆ ಅಲ್ವಾ ಗೆಳತಿ? ಅವ್ರಿಗೂ ಬರೋಕ್ ಹೇಳ್ತೀನಿ. ಆದ್ರೆ ಪ್ರಭು, ನೀವವ್ರನ್ನ ಹೇಗ್ ಕರೀತೀರಾ? ನಾವು ನಮ್ಮ ವಾಸಸ್ಥಳದಿಂದ ತುಂಬಾ ದೂರ ಇದ್ದೀವಿ. ನಾನು ನನ್ನ ಅಮ್ಮನ್ನ ಮಾನಸಿಕ ತರಂಗದ ಮಾಧ್ಯಮದಿಂದ ಸಂದೇಶ ಕಳಿಸಿ ಕರಿತೀನಿ. ನಾನು ನಿರ್ಧಾರ ಮಾಡಿದ್ದೀನಿ ಋಷಿವರ್ಯ. ಯಾವ ನಿರ್ಧಾರ ಮಾಡಿದಿರಾ ದೇವಿ? ಒಂದ್ ವೇಳೆ ನಂದಿ ಶಿವನನ್ನ ಕರ್ಕೊಂಡು ಸಂಜೆ ಒಳಗೆ ಬರ್ದೇ ಇದ್ರೆ ಆಗ ನಾವೆಲ್ಲ ಬೆಳಗ್ಗೆನೆ ಶಿವನನ್ನ ಹುಡ್ಕೊಂಡು ಹೋಗೋಣ. ಖಂಡಿತ ದೇವಿ. ಅಮ್ಮ, ಅಮ್ಮ, ಶಿವನ ಸಂದೇಶ ಬರ್ತಿದೆ ಋಷಿವರ್ಯ. ಮತ್ತೆ ಮಾತಾಡಿ ಅವನ ಹತ್ರ. ನನ್ ಮಾತ್ ಕೇಳಿಸ್ತಾ ಇದೀಯಾ ಅಮ್ಮ? ಶಿವ, ನನಗೆ ಕೇಳಿಸ್ತಿದೆ. ಅಮ್ಮ, ನೆರೆ ಮನೆ ಗೆಳತಿ ಸಿಕ್ಕಿದ್ರು. ಈಗ ಅವ್ರ ಜೊತೆ ಮನೆಗ್ ಬರ್ತಾ ಇದ್ದೀನಿ. ಋಷಿವರ್ಯ, ಶಿವ ದೇವಿ ಪಾರ್ವತಿ ಜೊತೆಗೆ ಮನೆಗೆ ಬರ್ತಿದ್ದಾನೆ. ಹೌದಾ? ಶಿವ, ಇದು ಸಂತೋಷ ಪಡುವಂತ ವಿಷಯ. ನೀನು ಬೇಗ ಬಂದ್ಬಿಡು, ನಾನು ನಿನಗೆ ಇಷ್ಟವಾದ ಅಡಿಗೆನೆಲ್ಲ ಮಾಡ್ತೀನಿ. ಬೇಡ ಅಮ್ಮ, ನೀವು ನನಗೆ ಅಡ್ಗೆ ಮಾಡಿಡೋದ್ ಬೇಡ. ನಾನು ಮನೆಗ್ ಬರೋದು ತಡ ಆಗ್ಬೋದು ಅಮ್ಮ. ಬರೋದು ತಡ ಆಗತ್ತಾ? ಆದ್ರೆ ಯಾಕೆ? ಯಾಕಂದ್ರೆ ನಾನು ಗೆಳತಿ ಜೊತೆ ಕಾಶಿ ನೋಡಕ್ ಹೋಗ್ತಿದ್ದೀನಿ. ಅವ್ರ ಮಹಾದೇವನ ಹುಡ್ಕೋಕ್ ಸಹಾಯ ಮಾಡೋಕೆ. ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಆದ್ರಿಂದ ನಿಮ್ ಹತ್ರ ಅನುಮತಿ ತಗೊಳ್ದೆ ನಾನು ಹೋಗ್ತಾ ಇದ್ದೀನಿ. ಮತ್ತೆ ನಿಮಗ್ ಗೊತ್ತಾ ಅಮ್ಮ, ಅಲ್ಲಿ ಕಾಶಿಲಿ ರಂಗೋತ್ಸವ ಆಗ್ತಾ ಇದೆ. ಆದ್ರೆ ನೀವಿಲ್ದೆ ನಾನು ಕಾಶಿ ರಂಗೋತ್ಸವ ಹೇಗ್ ನೋಡ್ಲಿ?
ಆಸೆ ಏನು ಅಂತಂದ್ರೆ ನೀವೆಲ್ಲರೂ ಒಟ್ಟಿಗೆ ಕಾಶಿ ರಂಗೋತ್ಸವಕ್ಕೆ ಬನ್ನಿ. ಆಗ ನಾವಲ್ಲಿ ಕಾಶಿ ಹೋಳಿನ ಆಚರಿಸಬಹುದು. ಬರ್ತೀರಾ ಅಲ್ವಾ ಅಮ್ಮ? ಬನ್ನಿ ಅಮ್ಮ. ಋಷಿವರ್ಯ, ಶಿವ ನಮ್ಮನ್ನೆಲ್ಲ ಕಾಶಿ ಕರೀತಿದ್ದಾನೆ. ಹೌದಾ? ಇದು ತುಂಬಾ ಒಳ್ಳೆ ವಿಷಯ. ಅನಾದಿ ಕಾಲದಿಂದ ನಮ್ಮ ಸಂಸ್ಕೃತಿನಲ್ಲಿ ಹೇಳಿದಾರಲ್ಲ, ಮಕ್ಕಳು ಅಪ್ಪ ಅಮ್ಮನಿಗೆ ಕಾಶಿ ಯಾತ್ರೆ ಮಾಡಿಸ್ತಾರೆ ಅಂತ. ಶಿವ ಕರೆದಿದ್ದಾನೆ, ನಾವು ಖಂಡಿತ ಹೋಗ್ಲೇಬೇಕು ದೇವಿ. ಶಿವ, ನಾವೆಲ್ಲ ಬರ್ತಿದೀವಿ. ತುಂಬಾ ಸಂತೋಷ ನೀವು ನನ್ನ ಮಾತನ್ನ ಒಪ್ಪಿದ್ದಕ್ಕೆ. ಬನ್ನಿ ಅಮ್ಮ, ನಾವು ಕಾಶಿಲ್ ಸಿಗೋಣ. ಸರಿ ಶಿವ. ಗೆಳತಿ, ನಾನು ಅಮ್ಮನ್ಗೆ ಮಾನಸಿಕ ಸಂದೇಶ ಕಳಿಸಿದ್ದೀನಿ. ಅಮ್ಮ ಎಲ್ಲರ ಜೊತೆ ಕಾಶಿಗೆ ಬರ್ತಿದ್ದಾರೆ. ಎಷ್ಟು ಸಂತೋಷ ಆಗುತ್ತೆ ನನ್ನ ಅಮ್ಮ ಮತ್ತೆ ನನ್ನ ಅಪ್ಪನ ಉಪಸ್ಥಿತಿಲೇ ನಿಮ್ಗೆ ನಿಮ್ ಮಹಾದೇವ ಕೂಡ ಸಿಕ್ಬಿಟ್ರೆ. ಇವರೆಲ್ಲ ಕಾಶಿಗೆ ಯಾಕೆ ಹೋಗ್ತಿದ್ದಾರೆ? ಹೋಳಿ ನೋಡಕ್ ಹೊರಟಿದ್ದಾರೆ. ಹೋಳಿ ನೋಡೋ ಅರ್ಥ ಏನಂದ್ರೆ ಬಾಲಶಿವನ ನೆನಪು ಮತ್ತೆ ವಾಪಸ್ ಬರೋ ಅವಕಾಶ ಹೆಚ್ಚಿದೆ. ಒಂದು ವೇಳೆ ಅವನಿಗೆ ಆ ನೆನಪುಗಳು ಬಂದ್ರೆ ಅವನು ಮಹಾದೇವನ ವಾಸ್ತವಿಕ ರೂಪನ ಪಡ್ಕೊಂಡ್ಬಿಡ್ತಾನೆ. ಹಾ, ಅದೇ ಭಯ ಇರೋದು. ಅಮ್ಮ, ಅವನೇನಾದ್ರೂ ಮಹಾದೇವನ ವಾಸ್ತವಿಕ ರೂಪಕ್ಕೆ ಬಂದ್ಬಿಟ್ರೆ ಅವನು ಪಾರ್ವತಿ ಜೊತೆ ಮದುವೆ ಆಗಿ ಗೃಹಸ್ಥನಾಗ್ಬಿಡ್ತಾನೆ. ಖಂಡಿತ ಆಗ್ತಾನೆ. ಆಗ ನಮಗ್ ತೊಂದರೆ ಆಗುತ್ತೆ. ಅವನಿಗೆ ಸಂತಾನ ಆಗೋದ್ರ ಅರ್ಥ ಇಷ್ಟೇ ತಾರಕ, ನಿನ್ನ ಮೃತ್ಯುವಿನ ಜನ್ಮ ಅಂತ. ನನ್ನ ಮೃತ್ಯುವಿನ ಜನ್ಮ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈಗ ಅವರನ್ನ ನೀವ್ ಹೇಗ್ ತಡಿತೀರಾ? ಅವರು ಕಾಶಿ ಕಡೆ ಹೊರಟಾಗಿದೆ. ನಾನು ಯೋಚನೆ ಮಾಡ್ಬೇಕು. ನಾನ್ ಯೋಚನೆ ಮಾಡಿದ್ದೀನಿ. ಹೇಳಿ ಅಮ್ಮ. ನೀನು ಬಾಲಶಿವನ್ನ ತಡೆಯೋದಿಲ್ಲ. ನೀನ್ ತಡಿಬೇಕಾಗಿರೋದು ಅವನಮ್ಮ ಅನಸೂಯನ. ಯಾಕೆ ಅಂದ್ರೆ ಅವಳನ್ನ ತಡೆದ್ರೆ ಆ ಬಾಲಶಿವನ್ನು ತಡೆದ ಹಾಗೆ. ನೀನೀಗ ನೇರವಾಗಿ ಹೋಗಿ ಅನಸೂಯಗೆ ತೊಂದರೆ ಕೊಡು. ಅದು ಬಾಲಶಿವನ್ಗೆ ಗೊತ್ತಾಗ್ಬೇಕು. ಹೇಗೆ ಮಹಾಶಿವರಾತ್ರಿ ದಿನ ಕೈಲಾಸದಲ್ಲಾಯ್ತೋ ಹಾಗೆ. ಈಗ್ಲೂ ಹಾಗೇನೆ ಕಾಶಿಗ್ ಹೋಗೋವಾಗ ಆಗ್ಬೇಕು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂದ್ರೆ, ಯಾವ ರೀತಿ ನಾವು ಅವತ್ತು ಶಿವ ಪಾರ್ವತಿಯ ಮಿಲನವನ್ನ ತಡೆದಿದ್ವೋ ಅದೇ ರೀತಿ ಈ ಸಲನೂ ಶಿವ ಪಾರ್ವತಿ ಮಿಲನನ ತಡಿಬೇಕು. ಹೌದು ಮಗನೇ. ಅಮ್ಮ, ಈ ಸಲ ಈ ಒಳ್ಳೆ ಅವಕಾಶನ ನನಗ್ ಕೊಡಿ. ಏನ್ ಮಾಡ್ತೀಯ ಅಜಾಮುಖಿ? ನಾನ್ ತಡಿತೀನಿ ಅನಸೂಯನ ಅಣ್ಣ. ಸತಿ ಅನಸೂಯ, ಈಗ ಸಮಸ್ಯೆ ಎದುರಿಸೋಕೆ ಸಿದ್ಧ ಆಗು. ಎಲ್ರಿಗೂ ಒಂದೊಂದ್ ಜೊತೆ ವಸ್ತ್ರ ಇದೆ. ಗಂಗಾ ಸ್ನಾನದ ನಂತರ ಬದಲಾಯಿಸ್ಬೇಕಲ್ಲ? ನೀವು ಸರಿಯಾದ ಕೆಲಸ ಮಾಡಿದಿರಾ ದೇವಿ. ಇದು ನಮ್ಮ ಸೌಭಾಗ್ಯನೇ ಋಷಿವರ್ಯ. ಶಿವನಿಂದಾಗಿ, ಶಿವನ ಜೊತೆ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಿದೀವಿ. ಬನ್ನಿ ಬನ್ನಿ.